ಬಗ್ಗೆ ಹೇಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿದೆ. ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ರಾಜ್ಯವನ್ನ ಡ್ರಗ್ ಫ್ರೀ ಕರ್ನಾಟಕ ಅಂದ್ರೆ ಮಾದಕ ವಸ್ತು ಮುಕ್ತ ರಾಜ್ಯವನ್ನ ಏನು ಘೋಷಣೆ ಮಾಡಿತು ಅದರ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾದಕ ವಸ್ತುಗಳ ಬಗ್ಗೆ, ಡ್ರಗ್ಸ್ ಗಳ ಬಗ್ಗೆ ಈಗಾಗಲೇ ನಾವು ಬಹಳಷ್ಟು ಸೀರಿಯಸ್ ಆಗಿದ್ದೀವಿ. ಬಹಳ ಗಂಭೀರವಾಗಿ ಇದನ್ನ ತಗೊಂಡು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಅದರಲ್ಲಿ ವಿಶೇಷವಾಗಿ ಇದರ ಅಡಿಯಲ್ಲಿ ನಾವು ಅನೇಕ ಪ್ರಕರಣಗಳನ್ನ ರಾಜ್ಯಾದ್ಯಂತ ಹಾಗೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳನ್ನು ನಾವು ದಾಖಲು ಮಾಡಿದೀವಿ. ಆ ಪ್ರಕರಣಗಳು ನಾವು ಯಾರು ಪೆಡ್ಲರ್ಸ್ ಇದ್ದಾರೆ ಅಂದ್ರೆ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ತಮ್ಮ ಹೊಲದಲ್ಲಿ ಗಾಂಜಾನ ಬೆಳೆಸ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ. ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾನ ಕೂಡ ನಾವು ಜಪ್ತ್ ಮಾಡಿದೀವಿ. ಅದ ವಿವರಗಳನ್ನ ನಾನು ಆಮೇಲೆ ಹೇಳ್ತೀನಿ. ಒಂದ್ ಕಡೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾವು ಎಲ್ಲ ಕಡೆ ಮಾಡಿದೀವಿ. ತಮ್ಮೆಲ್ಲರೂ ಗೊತ್ತಿದೆ, ಅನೇಕ ಶಾಲಾ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೀವಿ. ಬೇರೆ ಬೇರೆ ಕಡೆ ಹೋಗಿ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ರಾಜ್ಯಾದ್ಯಂತ ನಾವು ಮಾಡಿದೀವಿ. ಸೊ ಇದನ್ನ ಮೇನ್ಲಿ ಈ ನಾವು ಕೇಸಸ್ ಹಾಕೋದು, ಅವೇರ್ನೆಸ್ ಮಾಡೋದು, ಈ ಡ್ರಗ್ಸ್ ಗೆ ಏನು ಡಿಮ್ಯಾಂಡ್ ಇದೆ ಮತ್ತೆ ಸಪ್ಲೈ ಏನಾಗುತ್ತೆ ಅದನ್ನ ಕಡಿವಾಣ ಹಾಕಕ್ಕೆ ಏನ್ ಪೆಡ್ಲರ್ಸ್ ನ ಹಿಡಿದು ಈ ಸಪ್ಲೈ ಅನ್ನ ನಿಯಂತ್ರಣ ಮಾಡೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಮಾಡಿ ಏನು ಡಿಮ್ಯಾಂಡ್ ಇದೆ ಸಾರ್ವಜನಿಕರಿಂದ, ವಿಶೇಷವಾಗಿ ವಿದ್ಯಾರ್ಥಿನಿಂದ ಏನ್ ಡಿಮ್ಯಾಂಡ್ ಇದೆ ಅದನ್ನ ಕಂಟ್ರೋಲ್ ಮಾಡೋದು. ಸೊ ಈ ರೀತಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಅನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮ ನಾವು ರೂಪಿಸಿದ್ವಿ. ಇದನ್ನ ಇನ್ನೂ ಹೆಚ್ಚಿಗೆ ಕಾರ್ಯರೂಪಕ್ಕೆ ತರಕ್ಕೆ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಇದನ್ನ ಇನ್ನೂ ಹೆಚ್ಚಿಗೆ ಒಂದು ಪರಿಣಾಮಕಾರಿಯಾಗಿ ಆಗಕ್ಕೆ ಮತ್ತು ಅದಕ್ಕ ರಿಸಲ್ಟ್ ಇನ್ನೂ ಜಾಸ್ತಿ ಆಗೋ ಒಂದು ನಿಟ್ಟಿನಲ್ಲಿ ಈ ಡ್ರಗ್ಸ್ ಏನು ತಗೊಂಡ್ರೆ ಏನ್ ದುಷ್ಪರಿಣಾಮ ಇದೆ, ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ಮೆಂಟಲ್ ಸ್ಟೇಟಸ್ ಮೇಲೆ ಏನೇನು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಇಂಥ ಶಾರ್ಟ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ನಾವು ಕೊಡ್ತಾ ಇದೀವಿ. ಮತ್ತೆ ಈ ವಿಡಿಯೋಸ್ ಇಂದ ಅವರು ತಮ್ಮ ಇಂಥ ಚಟುವಟಿಕೆಗಳಿಗೆ ಅಥವಾ ಇಂಥ ಡ್ರಗ್ಸಿಗೆ ಒಳಗಾಗದೆ ಅವ್ರು ಬೇರೆ ಬೇರೆ ರೀತಿಯಿಂದ ಕ್ರೀಡೆಗಳಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯಕರ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗಿ ಅವ್ರು ತಮ್ಮ ಜೀವನದಾನ ಸುಧಾರಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ. ಸೊ ಕೊನೆಯದಾಗಿ ಈ ಎರಡು ಪ್ರೋಗ್ರಾಮ್ಸ್ ಏನಿದೆ, ರೈಸ್ ಮತ್ತೆ ಈ ಬೇಡಾಬೋ ಕಾರ್ಯಕ್ರಮಗಳು ಮೇಲಿ ನಮ್ಮ ಯುವ ಜನರನ್ನ ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಗಳನ್ನಾಗಿ ಮಾಡಲು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೀವಿ. ಸೊ ಈವರೆಗೆ ಏನು ಪೊಲೀಸ್ ಇಲಾಖೆಯಿಂದ ಅನೇಕ ಕಾರ್ಯಗಳು ಆಗ್ತಾ ಇತ್ತು, ಈಗ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಯವರ ಜೊತೆ ಸೇರಿ ಈ ಕಾರ್ಯಕ್ರಮಗಳನ್ನು ಮಾಡಿ ಇದ್ರದ್ದು ಈ ಡ್ರಗ್ಸ್ನ ಮೂಲ ಏನಿದೆ, ಯಾಕಿದು ಇಷ್ಟೊಂದು ನಾವು ಕೇಸಸ್ ಹಾಕಿದ್ರು, ಯಾಕೆ ಇನ್ನೂ ಆಗ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸಾಕಷ್ಟು NDPS ಅಡಿಯಲ್ಲಿ ಪೊಲೀಸ್ ಇಲಾಖೆ ಅನೇಕ ಕೇಸುಗಳನ್ನು ದಾಖಲು ಮಾಡಿದ್ದೀವಿ. ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಮಾಡಲಾಗಿದೆ, ಅದು ನಾವು ಪತ್ರಿಕಾ ಪ್ರಕಟಣೆಯನ್ನು ನೀಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ನಮ್ಮ ಉತ್ತರ ವಿಭಾಗ ಬೆಳಗಾವಿ ರೇಂಜ್ ಏನಿದೆ ಅದಕ್ಕೆ 5 ಜಿಲ್ಲೆ ಬರುತ್ತೆ. ಬೆಳಗಾವಿ, ಬಿಜಾಪುರ, ಬಾಗಲಕೋಟ್, ಧಾರವಾಡ ಮತ್ತು ಗದಗ. ಸೊ ಈ 5 ಜಿಲ್ಲೆಗಳಲ್ಲಿ ಈ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಎಲ್ಲ 5 ಜಿಲ್ಲೆಗಳನ್ನು ನಾವು ಹೋಲಿಸಿದೆ ಸಾಕಷ್ಟು ಪ್ರಕರಣಗಳು, ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಜಪ್ತಿ ಆಗಿರುವಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ಆರೋಪಿಗಳನ್ನು ದಸ್ತಗಿರಿ ಮಾಡಿರುವುದು ಈ 5 ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆನೇ ಪ್ರಥಮ ಸ್ಥಾನದಲ್ಲಿದೆ. 20 ಜನ ಪೆಡ್ಲರ್ಸ್ ಇದ್ದಾರೆ ಮತ್ತೆ 17 ಜನ ಕನ್ಸ್ಯೂಮರ್ಸ್ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ, ಈವರೆಗೆ ನಾವು NDPS ಕಾಯ್ದೆ ಅಡಿಯಲ್ಲಿ ಡ್ರಗ್ಸ್ ಆಫೆಂಡರ್ಸ್ ಮೇಲೆ ಕೇಸ್ ಮಾಡ್ತಾ ಇದ್ದೀವಿ. ಈ ಸಲ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಫಿಟ್ NDPS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ.
ತಮ್ಮೆಲ್ಲರೂ ಗೊತ್ತಿದೆ ಈ ಗುಂಡಾ ಕಾಯ್ದೆ, ತಮ್ಮೆಲ್ಲರೂ ಗೊತ್ತಿದೆ ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ರೌಡಿ ಶೀಟರ್ಸ್ ಇದ್ದಾರೆ, ಅಂಥವ್ರ ಮೇಲೆ ನಾವು ಪ್ರಿವೆಂಟಿವ್ ಆಕ್ಷನ್ ಆಗಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿದ್ರೆ ಅವರಿಗೆ ನಾವು 1 ವರ್ಷ ಮಟ್ಟಿಗೆ ಕಾರಾಗೃಹದಲ್ಲಿ ನಾವು ಇಡ್ಬೋದು ಬಂಧನದಲ್ಲಿ. ಅದೇ ರೀತಿ ಈ ಡ್ರಗ್ ಅಫೆಂಡರ್ಸಿಗೆ ಫಿಟ್ NDPS ಅಂತ ಒಂದು ವಿಶೇಷ ಕಾಯ್ದೆ ಇದೆ. ಇದನ್ನು ಕೂಡ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನು ಇದೆ. ಇದರ ಅಡಿಯಲ್ಲಿ ಯಾರ್ಯಾರು ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಯಾರ ಮೇಲೆ 3, 4, 5 ಪ್ರಕರಣ ದಾಖಲಾಗಿದೆ, ಸಾಕಷ್ಟು ಪ್ರಕರಣಗಳು ದಾಖಲಾದರೂ ಕೂಡ ಅವರು ತಮ್ಮ ಚಟುವಟಿಕೆಯನ್ನ ನಿಲ್ಲಿಸದೆ ಅದೇ ರೀತಿ ಇನ್ನೂ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಅಂಥವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ 2 ಆರೋಪಿತರ ವಿರುದ್ಧ ಫಿಟ್ NDPS ಕಾಯ್ದೆ ಅಡಿಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಪ್ರಕರಣ ದಾಖಲಾಗಿದೆ. ಇದನ್ನು ಕೂಡ ಒಂದು ಹೊಸ ಪ್ರಯೋಜನ ಇಲ್ಲಿ ಜಿಲ್ಲೆಯಲ್ಲಿ ಆಗಿದೆ. ಸೊ ಹಾಗಾಗಿ ಈ 2 ಪ್ರಕರಣ ಜೊತೆಗೆ ಇನ್ನೂ ಯಾರ್ಯಾರು ಇಂಥ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೂ ಕೂಡ NDPS ಕಾಯ್ದೆ ಆಗಿರ್ಬೋದು ಅಥವಾ ಫಿಟ್ NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಸೊ ಒಟ್ಟಾರೆ ಈ ಡ್ರಗ್ಸಿನ ಹೋರಾಟ ಏನಿದೆ ಅದು ನಿರಂತರವಾಗಿ ನಾವು ಪೊಲೀಸ್ ವತಿಯಿಂದ ನಾವು ಮಾಡ್ತಾ ಇದ್ವಿ. ಈಗ ಈ ಆಪರೇಷನ್ ರೈಸ್ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಎಲ್ಲ ಜಿಲ್ಲೆಗಳಲ್ಲಿ 3 ಹಂತದಲ್ಲಿ ನಾವು ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ಹೇಳಿ ಒಂದು ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ಇದಾದ್ಮೇಲೆ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಇದೆ. ಅದಾದ್ಮೇಲೆ 2ನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಸ್ಥಳೀಯ ಶಾಸಕರಾಗ್ಲಿ ಅಥವಾ ಜಿಲ್ಲಾ ಮಂತ್ರಿಯವರಿಗೆ ಆಹ್ವಾನ ನೀಡಿ ಅವ್ರ ಜೊತೆಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಸೊ ಒಟ್ಟಾರೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ 3 ಹಂತದ ಕಾರ್ಯಕ್ರಮವನ್ನು ಇಡೀ ತಿಂಗಳ ಎಲ್ಲ ಜಿಲ್ಲೆಗಳಲ್ಲಿ ನಡೆಯಲಿದೆ. ಸೊ ಅಂತಿಮವಾಗಿ ಈ ಡ್ರಗ್ಸಿನ ಸಮಸ್ಯೆ ಏನಿದೆ ಮತ್ತೆ ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇದ್ದೀವಿ. ಆದರೆ ಇದು ಸಂಪೂರ್ಣವಾಗಿ ನಿಲ್ಲಿಸಬೇಕಾದ್ರೆ ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಯರು, ಮಾಧ್ಯಮರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕಂತ ವಿನಂತಿ. ಹಂತದ ಕಾರ್ಯಕ್ರಮ ಏನಿದೆ ಅಂತಂತಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಸ್ಕೂಲ್ ಆ್ಯಂಡ್ ಕಾಲೇಜಸ್. ಸೊ ಈಗಾಗಲೇ ಆಲ್ರೆಡಿ ಎವ್ರಿ ಇಯರ್ ನಾವು ಮಾಡ್ತಾನೆ ಇರ್ತೀವಿ. ಸ್ಕೂಲು ಕಾಲೇಜಸ್ ಸುತ್ತಮುತ್ತಲು ಪೋಕ್ಟಾ ಕಾಯ್ದೆ ಆಗಿರ್ಬೋದು ಅಥವಾ ಸಿಗರೇಟು, ತಂಬಾಕು ಅದನ್ನು ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷನೂ ಕೂಡ ನಾವು NDPS ಅಡಿಯಲ್ಲಿ ಪ್ರತಿಯೊಂದು ಸ್ಕೂಲು, ಹೈಸ್ಕೂಲು, PUC, ಸೊ ವಿ ಆರ್ ಟಾರ್ಗೆಟಿಂಗ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇ ಹಂತದಲ್ಲಿ ನಾವು ಇವತ್ತು ಹೊಂದಿದ್ದನ್ನ ಕಾರ್ಯಾರಂಭ ಇವತ್ತಿನ ಕಾರ್ಯಕ್ರಮ. 2ನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲಿ ಸೊ ಬೀಟ್ ಲೆವೆಲ್ದಲ್ಲಿ ಈ ಕಾರ್ಯಕ್ರಮ ಏನು ಇವತ್ತು ನಡೆಯುತ್ತೆ ಅದು ರೆಪ್ಲಿಕೇಟ್ ಆಗುತ್ತೆ. 3ನೇ ಹಂತದಲ್ಲಿ ಸರ್ ಹೇಳಿದಾಗೆ ಅದು ಶಾಸಕರು ಮತ್ತು ಸಚಿವರ ನೇತೃತ್ವದಲ್ಲಿ 3ನೇ ಹಂತ ತಾಲೂಕಾ ಮಟ್ಟದಲ್ಲಿ ಅದನ್ನು ನಡೆಯುತ್ತೆ. ಸೊ ದಟ್ ಈಸ್ ಹೌ ವಿ ಆರ್ ಪ್ಲಾನ್. ಅಂದ್ರೆ ಇದುವರೆಗೆ ಯಾವುದು ಆ ರೀತಿ ಪತ್ತೆ ಆಗಿಲ್ಲ. ಸ್ಕೂಲು ಕಾಲೇಜಸ್ ಪಕ್ಕ ಆಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸೋಫಾ ಸಿಕ್ಕಿರೋ ಪ್ರಕರಣಗಳಲ್ಲಿ ಸ್ಕೂಲು ಮತ್ತೆ ಕಾಲೇಜ್ ಅಕ್ಕಪಕ್ಕ ಆಗಲಿ ಅಥವಾ ಸ್ಟೂಡೆಂಟ್ಸಿಗಾಗಲಿ ಸಿಕ್ಕಿದ್ದು ಬಂದಿಲ್ಲ. ಇಟ್ ಇಸ್ ಅ ಮೋರ್ ಆಫ್ ಏನು ಅಂತಂತಂದ್ರೆ ಒಂದು ಅವರ ಹೊಲದಲ್ಲಿ ತೋಟದಲ್ಲಿ ಬೆಳೆದಿತ್ತು. 2ನೇದ್ದು ಮಹಾರಾಷ್ಟ್ರ ಕಡೆಯಿಂದ ನಮಗೆ ಒಣ ಗಾಂಜಾ ಬಂದು ಇಲ್ಲಿಂದ 2nd ಲೈನ್ 3rd ಲೈನ್ ಮಾರೋರು ಸಿಕ್ಕಿದ್ದಾರೆ. ಯಾರೀಗ ನಾವು ನಾಂದೇಡದಿಂದ ಲಾಸ್ಟ್ ಗೋಲ್ ಗುಂಬಜ್ದಲ್ಲಿ ನಾವು ಇಲ್ಲಿ ಒಬ್ಬನೇ ಹಿಡಿದಾಗ ತನ್ನ ಲಿಂಕ್ ಸಿಕ್ಕಿದ್ದು ವರ್ತಿ ಅಂತ ಹಿಡ್ಕೊಂಡಾಗ ಲಿಂಕ್ ಸಿಕ್ಕಿದ್ದು ನಾಂದೇಡು. ಸೊ ದಟ್ ಈಸ್ ಆಫ್ ದ ಚೈನ್ ಲಿಂಕ್ ಇಸ್ ದೇರ್. ಸೊ ಹಾಗಾಗಿ ಇಟ್ ಇಸ್ ಎ ಚೈನ್ ಲಿಂಕ್, ವಿ ಹ್ಯಾವ್ ಟು ಗೋ ಫಾರ್ ದ ಪೆಡ್ಲರ್ಸ್. ಟಾರ್ಗೆಟ್ ಯುವಕರು ಮತ್ತು ವಿದ್ಯಾರ್ಥಿಗಳು ಆಗಿರೋದ್ರಿಂದ ಮೆಜಾರಿಟಿ ನಮ್ದು ಅದು ಏಜ್ ಗ್ರೂಪ್ ಕೆಟಗರೈಸೇಷನ್ ನೋಡಿದ್ರು ಕೂಡ ಮೆಜಾರಿಟಿ ನಮ್ಮಲ್ಲಿ ಕಂಡು ಬಂದಿರೋದು ಲೇಬರ್ ಕ್ಲಾಸ್. ಸೊ ಆಗಿದೆ. ಸ್ಟೂಡೆಂಟ್ಸ್ಗೂ ಕೂಡ ನಾವು ಚೆಕ್ ಮಾಡ್ತೇವೆ. ನಿಮ್ ಮೂಲಕ ಎಲ್ಲ ಸಾರ್ವಜನಿಕರಿಗೆ ನಾವು ನೋಡಿದ್ವಿ, ಸಾಕಷ್ಟು ಗ್ರಾಮದಲ್ಲಿ ಅವ್ರವ್ರ ತೋಟದಲ್ಲಿ ಕೆಲವರು ಗಾಂಜಾ ಬೆಳೆಸ್ತಾ ಇದಾರೆ. ಈಗ ಹೋದ ವರ್ಷನೇ ನೀವು ಸೀಸ್ ಮಾಡಿದ್ರಿ ಸರ್ 338 kg, 38 kg. 200 kg. ಈಗ ನಾವು ನಮ್ಮ ಬೀಟ್ ವ್ಯವಸ್ಥೆ ಇದೆ, ನಮ್ಮ ಬೀಟ್ ಸಿಬ್ಬಂದಿಗೆ ಹೇಳಿದೀವಿ ಆಯಾ ಹಳ್ಳಿ ಹೋದಾಗ ಇಂಥ ಮಾಹಿತಿ ಕಲೆ ಆಗ್ತದೆ. ನಿಮ್ ಮೂಲಕ ನಾನು ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡ್ತೇನೆ, ಎಲ್ಲೆಲ್ಲಿ ಯಾರದೇ ಗ್ರಾಮದಲ್ಲಿ ಹಿಂಗ್ ಗಾಂಜಾ ಬೆಳೆಸ್ತಾ ಇದ್ರೆ ದಯವಿಟ್ಟು ನಮ್ದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, SPವರಿಗೆ ಫೋನ್ ಮಾಡಿ, ಅಥವಾ ನಮ್ KSP ಆ್ಯಪ್ ಇದೆ, KSP ಆ್ಯಪ್ ಅಲ್ಲಿ ಡ್ರಗ್ಸ್ ಮಾಹಿತಿ ಕೊಡೋಕ್ಕೇನೆ ಒಂದು ಸೆಪರೇಟ್ ಕಾಲಮ್ ಇದೆ. ಅದ್ರ ಬಗ್ಗೆ ನಾವು ಪ್ರತಿದಿನ ನೋಡ್ತೀವಿ KSP ಆ್ಯಪ್ ಅಲ್ಲಿ ಎಷ್ಟೆಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅಂತ. ಸೊ ಅದರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಕ್ವಿಕ್ಲಿ ನಾವು ಅದನ್ನ